ಏತದ್ಧಾರ್ಯತೆ ವಿಶ್ವಂ ತ್ವಯೇತತ್ಸೃಜ್ಯತೆ ಜಗತೆ ತ್ವಯೇತತ್ ಪಾಲ್ಯತೆ ದೇವಿ ತ್ವಮತ್ಸಂತೆ ಚ ಸರ್ವದಾ. ಇದು ಬ್ರಹ್ಮ ಮಾಡಿದಂತಹ ಸ್ತುತಿ. ಇದೊಂದು ಪೂರ್ತಿ ಒಂದು 30 ಶ್ಲೋಕಗಳವರೆಗೆ ಇದೆ. ಬ್ರಹ್ಮಣಾಚ ಕೃತಾಸ್ತಾಸ್ತು ಪ್ರಯಚ್ಛಂತಿ ಶುಭಾಮತಿಂ. ಈ ಸ್ತುತಿ ಏನಿದೆ ಅದನ್ನು ಬೇಕಾದ್ರೆ ನಾಳೆ ಪೂರ್ತಿ ಹೇಳುವ. ಆ ಸ್ತುತಿಯನ್ನು ಪರಿಪೂರ್ಣವಾಗಿ ಪ್ರತಿದಿನ ಪಠನೆ ಮಾಡಿದರೆ, ಅದರ ಶ್ರವಣ ಮಾಡಿದರೆ ಏನು ಕೊಡ್ತಾಳೆ? ಪ್ರಯಚ್ಛಂತಿ ಶುಭಾಮತಿಂ. ಮತಿ ಅಂದರೆ ಧೀಶಕ್ತಿ, ಬುದ್ಧಿ. ಬುದ್ಧಿ ಬರಲಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ಯಾರೂ ಕೂಡ ವಿದ್ಯಾಹೀನ ಪಶು ಅಂತ ಹೇಳಿದಾಗೆ ಬುದ್ಧಿ ಅನ್ನುವಂಥದ್ದು, ಮತಿ ಅನ್ನುವಂಥದ್ದು ಬಂದರೆ ಮಾತ್ರ ಮನುಷ್ಯ ಜೀವನ ಮಾಡಲಿಕ್ಕಾಗತ್ತೆ. ಅಂತಹ ಬುದ್ಧಿಯನ್ನು ಮತಿಯನ್ನು ಕೊಡುವಂತಹ ಈ ಸ್ತುತಿ ಅದು ಬ್ರಹ್ಮ ಮಾಡಿದಂಥದ್ದು. ಆ ಸ್ತುತಿಯನ್ನು ಮಾಡಿ ಕೊನೆಗೆ ಕೇಳ್ಕೊಳ್ತಾನೆ, ಪ್ರಬೋಧಂಚ ಜಗತ್ಸ್ವಾಮಿ ನೀಯತಾಮಚ್ಯುತೋ ಲಘು ಬೋಧಶ್ಚ ಕ್ರಿಯತಾಮಸ್ಯ ಹಂತುಮೇತೋ ಮಹಾಸುರೋ. ಮಧುಕೈಟಭರೆಂಬಂಥ ರಾಕ್ಷಸರಿಂದ ನನಗೆ ಪ್ರಾಣ ಭಯ ಬಂದಿದೆ ತಾಯಿ, ಕಾಪಾಡಬೇಕು ಅಂತ ಕೇಳಿಕೊಂಡಾಗ ಇವನ ಪ್ರಾರ್ಥನೆಯಿಂದ ಮನಸೋತಂತಹ ಜಗಜ್ಜನನಿ ವಿಷ್ಣುವಿನ ಶರೀರದಿಂದ ಈಚೆಗೆ ಬರ್ತಾಳೆ. ಹೇಗೆ? ನೇತ್ರಾಸ್ಯ ನಾಸಿಕಾ ಬಾಹು ಹೃದಯೇಭ್ಯಸ್ತತೋರ್ಧ ನಿರ್ಗಮ್ಯ ದರ್ಶನೇ ತಸ್ಥೌ ಬ್ರಹ್ಮಣೋ ಅವ್ಯಕ್ತ ಜನ್ಮನಃ. ಬ್ರಹ್ಮನಿಗೆ ಮಾತ್ರ ಕಾಣಿಸ್ಕೊಳ್ತಾಳೆ. ವಿಷ್ಣುವಿನ ಅವಯವಗಳಿಂದ ಹೊರಗಡೆ ಬಂದು ಮಹಾವಿಷ್ಣುಗೂ ಮಧುಕೈಟವರಿಗೂ ಯುದ್ಧ ಆಗುತ್ತೆ. ಎಷ್ಟು ಸಮಯ? 5 ವರ್ಷ ಸಹಸ್ರಾಣಿ ಬಾಹು ಪ್ರಹರಣೋ ವಿಭು. 5000 ವರ್ಷ ಯುದ್ಧ ನಡೆಯುತ್ತೆ. ಅವರು ಸೋರಲ್ಲ, ಇವನು ಸೋರಲ್ಲ. ಕೊನೆಗೆ ಮಹಾಮಾಯೆ ಏನು ಮಾಡ್ತಾಳೆ? ಮಧುಕೈಟವರನ್ನು ಆವರಿಸ್ಕೊಂಡ್ಬಿಡ್ತಾಳೆ. ಮಾಯೆ ಆವರಿಸ್ಕೊಂಡು ಕೂಡಲೇ ಏನಾಗುತ್ತೆ? ಇವರಿಗೆ ಅಹಂಕಾರ ಬಂದ್ಬಿಡ್ತು. ಅವರೇನು ಮಾಡ್ತಾರೆ? ಮಹಾವಿಷ್ಣುವಿನಲ್ಲಿ ಹೇಳ್ತಾರೆ, ನಿನಗೆ ಏನಾದರೂ ನೀನು ನನ್ನನ್ನೆಲ್ಲ ಸೋಲ್ಸೋಕ್ಕಾಗಲ್ಲ, ಹಾಗಾಗಿ ನಾವು ನಿಮಗೆ ಅನುಗ್ರಹ ಮಾಡ್ತೀವಿ, ಏನಾದರೂ ವರ ಕೇಳ್ಕ ಅಂತ. ಮಹಾಮಾಯಾ ವಿಮೋಹಿತವು. ಅದನ್ನು ಅವ್ರು ಕೇಳಲಿಕ್ಕೆ ಕಾರಣ ಏನು ಅಂದರೆ, ಅವ್ರನ್ನ ವಿಷ್ಣು ಮಾಯೆ ಆವರಿಸ್ಕೊಂಬಿಟ್ಲು. ಮನುಷ್ಯನಿಗೆ ಯಾವಾಗಲೂ ಅಹಂಕಾರ ಅನ್ನುವಂಥದ್ದು ಬಂದಾಗ ಅತ್ಯುತ್ಕೃಷ್ಟ ಪತನ ಹೇತು ಅನ್ನೋ ಪತನ ಆಗುತ್ತೆ. ಆಗ ವಿಷ್ಣು ಹೇಳ್ತಾನೆ, ಭವೇತಾ ಮಧ್ಯಮೇ ತುಷ್ಟೋ ಮಮ ಮಧ್ಯಾವು ಭಾವಪಿ ಕಿಮನ್ನೇನವರೇಣಾತ್ರ ಏತಾವದ್ದೇವರದಮ್ಮಯ್ಯ. ನಿಮ್ಮಿಬ್ಬರ ಪ್ರಾಣ ಕೊಟ್ಟರೆ ಸಾಕಿನ್ನೇನು ಬೇಕು ಅಂತಿಲ್ಲ, ಪ್ರಾಣ ಕೊಟ್ಬಿಡಿ. ಆಗ ಅವರು ಸುತ್ತ ನೋಡ್ತಾರೆ. ವಂಚಿತಾಭ್ಯಾಮಿತಿರ್ದ ಸರ್ವಂ ಆಪೋಮಯಂ ಜಗತ್. ಇಡೀ ಯಾವ ಕಡೆ ನೋಡಿದ್ರೂ ನೀರು ಕಾಣಿಸ್ತಾ ಇದೆ. ಅವ್ರು ಹೇಳ್ತಾರೆ, ನೀರು ಕಾಣಿಸ್ತಾ ಇತ್ತಲ್ಲ, ಒಂದು ತೊಟ್ಟು ನೀರು ನನ್ನ ಶರೀರಕ್ಕೆ ಸೋಂಕಬಾರ್ದು, ತಗಲಬಾರ್ದು, ಆ ರೀತಿ ಪ್ರಾಣ ತಗೋವಂತ. ಆಗ ಮಹಾವಿಷ್ಣು ವಿಶ್ವ ವಿರಾಟ್ ಸ್ವರೂಪವನ್ನಂತೂ ಕೃತ್ವ ಜಘನ ಅಂದರೆ ಈ ತೊಡೆ ಮೇಲೆ ಮಲಗಿಸ್ಕೊಂಡು ಮಧುಕೈಟಭರ ವಧೆ ಮಾಡಿ ಮಧುವಿನ ಶರೀರವನ್ನು ನೀರಿಗೆ ಹಾಸಿ ಮೇದಿನಿಯ ನಿರ್ಮಾಣ ಆಗುತ್ತೆ. ಮೇದಿನಿ ಅಂದರೆ ಭೂಮಿ. ಭೂಮಿಗೆ ಮೇದಿನಿ ಅನ್ನುವಂಥ ಹೆಸರಿದೆ. ಭೂಮಿಗೆ, ಭೂತಾಯಿಗೆ ಆ ಒಂದು ಹೆಸರೇ. ಮೇದಿನಿಯ ನಿರ್ಮಾಣ ಅಂದರೆ ಸೃಷ್ಟಿಯ ಕಾರ್ಯ ಮಧುಕೈಟಭರ ವಧೆಯಿಂದಾಗಿ ಆರಂಭ ಆಯಿತು. ಯಾರು ಮಾಡಿದ್ದು? ವಿಷ್ಣು ಮಾಯೆ ಮಾಡಿದ್ಲು. ಅವಳ ಅನುಗ್ರಹದಿಂದ ಆಯಿತು. ಆ ತಾಯಿಯ ಅನುಗ್ರಹ ವಿಶೇಷದಿಂದ ಕೈಟಭನ ಶರೀರದಿಂದ ಕಾಠಿಣ್ಯವಾದಂತಹ ಪರ್ವತಗಳು ಇದರೆಲ್ಲ ಸೃಷ್ಟಿಯಾಯಿತು. ಹಾಗೆ ಯಾರೇ ಆಗಲಿ, ಎಂತಹದ್ದೇ ಆಗಲಿ, ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾಗ ಆ ಜಗಜ್ಜನನಿಯ ಸ್ಮರಣೆಯನ್ನು ಮಾಡಿದರೆ, ಪ್ರಾರ್ಥನೆಯನ್ನು ಮಾಡಿದರೆ, ಅವಳ ಅನುಗ್ರಹ ವಿಶೇಷದಿಂದ ಎಲ್ಲ ರೀತಿಯ ಅಂತಹ ಕಷ್ಟಗಳು ನಿವೃತ್ತಿಯಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.